ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪೇಕ್ಷಾ, ಯಾಕ್ರಿ ಅದಕ್ಕೆ ಬಗ್ಗೆ ಅಷ್ಟೊಂದು ಕೆಡ್ದಾಗ ಮಾತಾಡ್ತಾ ಇದ್ದೀರಾ? ಏನ್ರಿ ಮಾಡಿದಾರೋ ನಿಮ್ಗೆ? ನನ್ ಮುಂದೆ ಸಾಲದು ಅಂತ ಹೋಗಿ ಅಲ್ಲಿ ನಿಮ್ಮ ಮನೆಯವ್ರ ಮುಂದೆನೂ ಅದೇ ತರ ಮಾತಾಡ್ತೀರಿ. ಯಾಕೆ ಇನ್ನೊಬ್ರು ನೋವನ್ನ ಸೆಲೆಬ್ರೇಟ್ ಮಾಡ್ತೀರಾ? ಅಪೇಕ್ಷಾ, ನಿಮ್ಗೆ ಏನಾಗಿದೆ? ಯಾಕೆ ಒಳ್ಳೆ ಸ್ಯಾಡಿಸ್ ತರ ಆಡ್ತೀರಾ? ಯಾಕೆ ಅಂದ್ರೆ ಎಷ್ಟು ಸತಿ ಹೇಳ್ಬೇಕು ನಿಮ್ಗೆ? ನನ್ನನ್ನ ವಿಲನ್ ಮಾಡಿ ಅವಳು ಗ್ರೇಟ್ ಅನ್ಸ್ಕೊಂಡಿದ್ದಾಳಲ್ಲ, ಎಲ್ರ ಮುಂದೆ ನನ್ನನ್ನ ಕೆಟ್ಟಾಳ್ ಮಾಡಿ ಇಟ್ಟಿದ್ದಾಳಲ್ಲ. ನನ್ಗನ್ಸುತ್ತೆ ನನ್ನ ಶಾಪನೆ ತಟ್ಟಿರೋದು ಅವಳಿಗೆ. ರೀ, ಇಂಥ ಟೈಮಲ್ಲೂ ಈ ತರ ಮಾತಾಡ್ತಾ ಇದ್ರಲ್ಲ, ನೀವು ಬರೀ ಅದಕ್ಕೆ ಶಾಪ ಆಗ್ತಿಲ್ಲ, ಅಣ್ಣಂಗೂ ಶಾಪ ಆಗ್ತಿದ್ರ, ಇಡೀ ಮನೆಗೆ ಶಾಪ ಆಗ್ತಿದ್ರ. ಎಲ್ಲರೂ ಎಷ್ಟು ಖುಷಿಯಾಗಿದ್ವಿ, ಕೊನೆಗೆ ಒಳ್ಳೇದಾಗ್ತಾ ಇದೆ. ನಮ್ಮ ಮನೆಗೆ ಒಂದು ಪುಟ್ಟು ಪಾಪು ಬರ್ತಾ ಇದೆ. ನೀವು ನೋಡಿದ್ರೆ ಒಳ್ಳೆ ಚೀಪಾಗಿ ಮಾತಾಡ್ತಾ ಇದ್ರಲ್ಲ. ಹಾ, ಅದ್ ಹಾಗೆ. ನಾನು ಆಲ್ರೆಡಿ ವಿಲನ್ ಆಗ್ಬಿಟ್ಟಿದ್ದೀನಲ್ವಾ, ಅದಕ್ಕೆ ನಾನು ಏನೇ ಮಾತಾಡಿದ್ರು ನಿಮ್ಗೆ ಚೀಪ್ ಅಂತಾನೆ ಅನ್ಸೋದು. ಒಂದು ಸಲ ನೀವು ನನ್ನ ಜಾಗದಲ್ಲಿ ನಿಂತು ನೋಡಿ, ಯೋಚನೆ ಮಾಡಿ, ಆಗ ನಾನ್ ಮಾಡ್ತಿರೋದೇ ಸರಿ ಅಂತ ನಿಮ್ಗೂ ಅನ್ಸುತ್ತೆ. ನಮಗೆ ಅಯ್ಯೋ ಅನ್ಸ್ತವ್ರಿಗೆ ಪ್ರಾಬ್ಲಮ್ ಆದ್ರೆ ನಮಗೆ ಖುಷಿನೇ ಆಗೋದು. ಅದನ್ನ ಯಾರು ಹೇಳ್ಕೊಳಲ್ಲ ಅಷ್ಟೆ. ಸೊ ಅಕ್ಕನ ವಿಷಯದಲ್ಲಿ ನನಗೆ ಸೆಂಟಿಮೆಂಟ್ ಅನ್ನೋದು ಸತ್ ಹೋಗಿದೆ. ನಾನು ಏನೇ ಹೇಳಿದ್ರು ನಾನು ಫಿಲ್ಟರ್ ಇಟ್ಕೊಂಡು ಮಾತಾಡಲ್ಲ, ಅದ್ರ ಅವಶ್ಯಕತೆ ನನಗಿಲ್ಲ. ಅಪೇಕ್ಷೆ, ಯಾಕ್ರಿ ಇಷ್ಟೊಂದು ಹಾರ್ಶ್ ಆಗಿ ಮಾತಾಡ್ತೀರಾ? ಯಾಕೆ ಈ ಥರ ಎಲ್ಲ ಬಿಹೇವ್ ಮಾಡ್ತಾ ಇದ್ದೀರಾ? ಈಗ ಅಂಥದ್ದು ಏನ್ರಿ ಆಗಿದೆ? ನಾನು ನಿಮ್ಮ ಗಂಡ ಆಗಿದ್ದೀನಲ್ವಾ, ನೀವು ಈ ಮನೆ ಸೊಸೆ ಆಗಿದ್ದೀರಲ್ವಾ, ಇನ್ನೇನ್ರಿ ಬೇಕು? ಅಕ್ಕಂಗ್ ಸಿಗ್ತಾ ಇದೆಯಲ್ಲ, ಆ ಮರ್ಯಾದೆ ಬೇಕು. ಬಟ್ ಅವಳೆಲ್ಲಿ ಅದೆಲ್ಲ ನನಗ್ ಸಿಗೋ ಹಾಗೆ ಮಾಡ್ತಾಳೆ. ಒಂದು ಚಿಕ್ಕ ಅವಕಾಶ ಸಿಗೋ ಹಾಗಿಲ್ಲ, ನನ್ನನ್ನು ಡಿಗ್ರೇಡ್ ಮಾಡೋದಕ್ಕೆ ನೋಡ್ತಾ ಇರ್ತಾಳೆ. ನನ್ನನ್ನ ಕೆಟ್ಟೋಳಾಗಿ ಮಾಡಿ ತಾನು ದೊಡ್ಡ ವ್ಯಕ್ತಿ ಅಂತ ಅನ್ಸ್ಕೊಂಡ್ಬಿಡ್ತಾಳೆ. ರೀ, ಸಾಕು ನಿಲ್ಸ್ರಿ. ಯಾಕ್ರಿ ನಿಮ್ಗೆ ಅತ್ತೆ ಮೇಲೆ ಇಷ್ಟೊಂದು ದ್ವೇಷ? ಏನೋ ಒಂದು ಬ್ಯಾಡ್ ಟೈಮು ಆಗೋಯ್ತು, ಅದನ್ನೇ ಎಷ್ಟು ದಿನ ಅಂತ ಮನ್ಸಲ್ಲಿ ಇಟ್ಕೋತೀರಾ? ಎಷ್ಟು ದಿನ ಅಂತ ದ್ವೇಷ ಸಾಧಿಸ್ತೀರಾ? ಅದರಿಂದ ಬೇರೆ ಯಾರಿಗೂ ಲಾಸ್ ಇಲ್ಲ, ನಿಮ್ಗೆ ಲಾಸ್. ನಿಮ್ ಪೀಸ್ ಆಫ್ ಮೈಂಡ್ ಹಾಳಾಗತ್ತೆ, ನಮ್ಮ ಪರ್ಸನಲ್ ಲೈಫ್ ಹಾಳಾಗತ್ತೆ. ಪ್ಲೀಸ್ ಅಪೇಕ್ಷಾ, ಅದಕ್ಕೆ ಬಗ್ಗೆ ಕೇಳ್ದಾಗ ಮಾತಾಡಬೇಡಿ, ನಂಗೆ ಕೇಳೋದಕ್ಕಾಗೋದಿಲ್ಲ. ನೀವು ಅಷ್ಟೇ, ಅಕ್ಕನ ಬಗ್ಗೆ ಅತಿಯಾಗಿ ಹೊಗಳ್ಬೇಡಿ, ನನಗೂ ಇಷ್ಟ ಆಗಲ್ಲ ಅದು. ರೀ, ಅವ್ರು ಯಾವ ಸಿಚುವೇಶನ್ ಇದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಅವ್ರು ಎಷ್ಟು ಹೆಲ್ಪ್ಲೆಸ್ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಅವ್ರ ಮನ್ಸಿಗೆ ಎಷ್ಟು ಹರ್ಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾ? ಒಂದ್ ವೇಳೆ ನೀವೇನಾದ್ರೂ ಆ ಜಾಗದಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗಿರೋದು ಆ ನೋವು ಏನು ಅಂತ. ನಮಗೆ ಯಾಕಂತ ಪರಿಸ್ಥಿತಿ ಬರುತ್ತೆ? ಅಷ್ಟೊಂದು ತಿಳುವಳಿಕೆ ಇದೆ ಅಲ್ಲ ಅವಳಿಗೆ, ಊರಿಗೆಲ್ಲ ಬುದ್ಧಿ ಹೇಳ್ಕೊಂಡು ತಿರ್ಗಾಡ್ತಾಳೆ. ಅವಳಿಗಷ್ಟು ಗೊತ್ತಾಗಲ್ವಾ ಲೇಟ್ ಆಗಿ ಮದ್ವೆ ಆದ್ರೆ ಮಕ್ಳಾಗಲ್ಲ ಅಂತ? ಬೇರೆಯವ್ರಿಗೆಲ್ಲ ಬಿಟ್ಟಿ ಉಪದೇಶ ಕೊಟ್ಕೊಂಡು ತಿರ್ಗಾಡ್ತಾಳೆ. ಅವಳ ಬುದ್ಧಿಗೆ ಏನಾಗಿತ್ತು? ಯಾರೇನ್ ಮಾಡೋದಕ್ಕಾಗತ್ತೆ? ಅವ್ರ ಕರ್ಮ ಅವರೇ ಮಾಡ್ಕೊಂಡಿದ್ದು, ಅನ್ಭವಿಸ್ಲಿ ಬಿಡಿ. ನಾವು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಪಾರ್ಥ ಯಾರು ನಮ್ಗೆ ಅಯ್ಯೋ ಅಂತ ಅಂದೇ ಇಲ್ಲ. ಅಂತದ್ರಲ್ಲಿ ನಾವ್ಯಾಕೆ ಅನುಕಂಪ ತೋರಿಸ್ಬೇಕು? ನಮಗದ್ರ ಅಗತ್ಯ ಇಲ್ಲ, ನನಗಂತೂ ಇಲ್ವೇ ಇಲ್ಲ. ಅವ್ರ ಲೈಫು ಅವ್ರ ಕರ್ಮ, ಅನುಭವಿಸ್ಲಿ. ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಮಾತಾಡ್ತೀನಲ್ಲ, ನನಗೆ ಗೊತ್ತಿಲ್ಲ. ಅವ್ರಿಗೋಸ್ಕರ ನನ್ ಮೇಲೆ ರೇಗ್ತಾ ಇದ್ದೀರಾ ಅಲ್ವಾ? ಸರಿ ಹೋಗಿ, ಐ ಡೋಂಟ್ ಕೇರ್. ಬೇಬಿ, ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ಯಾ? ಸ್ವಲ್ಪ ನಾನು ಹೇಳೋದನ್ನ ಕೇಳು, ನನ್ನ ಸಿಚುವೇಶನ್ ಅರ್ಥ ಮಾಡ್ಕೋ. ಸರಿ, ನೀನೇ ಹೇಳು. ನನ್ನ ಜಾಗದಲ್ಲಿ ಇದ್ದಿದ್ರೆ ನೀನು ಏನ್ ಮಾಡ್ತಿದ್ದೆ? ಏನ್ ಡಿಸಿಷನ್ ತಗೋತಾ ಇದ್ದೆ ಹೇಳು. ಏನ್ ಮಾಡ್ತಿದ್ದೆ ಅಂದ್ರೆ ನಿಮ್ ತರ ಅಂತೂ ಇರ್ತಾ ಇರ್ಲಿಲ್ಲ, ಎಲ್ಲದನ್ನು ಸಹಿಸ್ಕೊಂಡು. ಅಂದ್ರೆ ಏನ್ ಮಾಡ್ಬೇಕಿತ್ತು ಅಂತ ನಿನ್ ಮಾತೇನರ್ಥ? ಅಲ್ಲ ಜೈ, ನೀವೇನ್ ದಡ್ಡನಾ? ನಿಮ್ಗೂ ಎಕ್ಸ್ಪೀರಿಯನ್ಸ್ ಇದೆ ತಾನೆ, ಟ್ಯಾಲೆಂಟ್ ಇದೆ ತಾನೆ. ನೀವ್ಯಾಕೆ ನಿಮ್ಮ ಅಣ್ಣನ ಹತ್ರ ಕೆಲಸ ಮಾಡ್ಬೇಕು? ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಜೈ. ಯಾಕೆ ಅವ್ರು ನಿಮಗೆ ಹೆಲ್ಪ್ ಮಾಡಲ್ಲ ಅಂತಾರ? ಅವ್ನು ಇಷ್ಟ ಕಷ್ಟ ಕಟ್ಕೊಂಡು ನನಗೇನು ಆಗ್ಬೇಕಾಗಿಲ್ಲ. ನನ್ನ ಗುರಿಗಳೇ ಬೇರೆ ಇದಾವೆ. ನಮ್ಮ ಫ್ಯಾಮಿಲಿಗೆ 1000 ಕೋಟಿ ಆಸ್ತಿ ಇದೆ, ಅದರಲ್ಲಿ ಚೂರು ಪಾರು ತಗೊಂಡು ಸೆಟ್ಲ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ಅರ್ಥ ಆಯ್ತಾ? ಕಿಂಗ್ಡಮ್, ಪೂರ್ತಿ ಕಿಂಗ್ಡಮ್ನೇ ಆಳ್ಬೇಕು ಅಂತ ಹೊರಟಿರೋ ನಾನು. ಆಳ್ತೀನಿ, ಅದಕ್ಕೆ ನಾನು ಒಬ್ಬನೇ ಕಿಂಗ್ ಆಗಿರ್ಬೇಕು, ಎಲ್ಲ ನನ್ನ ಅಂಡರಲ್ಲೇ ಇರಬೇಕು. ಅದು ನನ್ನ ಗುರಿ ಅಂತ. ಓಹೋ, ಹಂಗಂದ್ರೆ ನೀವು ಅದಕ್ಕೋಸ್ಕರ ಕಾಯ್ತಾ ಇರ್ತೀರಾ? ಇನ್ನು ಎಷ್ಟು ದಿನ ಕಾಯ್ತೀರಾ? ಸಿಗೋವರೆಗೂ ಕಾಯ್ತೀನಿ. ನನ್ನ ಡ್ರೀಮನ್ನ ನಾನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ನೋ, ನೆವರ್. ನನ್ನ ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಅದಕ್ಕೆ ಎಷ್ಟೇ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ನಾನು ಅದನ್ನ ಮಾಡ್ತೀನಿ. ಮಾಡ್ತೀರಾ ನಿಜ? ಹಾಗಂತ ನಾನು ಕಾಯ್ತಾ ಕೂರ್ಬೇಕಾ? ನನ್ನಿಂದ ಅದು ಸಾಧ್ಯ ಇಲ್ಲ ಜೈ. ವೇಟ್ ಮಾಡಿ ಮಾಡಿ ನನಗೂ ಸಾಕಾಗಿದೆ. ನಿಮ್ಮನ್ನ ಅದು ಯಾವಾಗ ಮದ್ವೆ ಆಗ್ತೀನೋ ಅಂತ ಅನಿಸ್ತಾ ಇದೆ, ಗೊತ್ತಾ? ನನಗೂ ಆಸೆ ಇದೆ ಬೇಬಿ, ನನಗೆ ಅದೆಲ್ಲ ಇಲ್ಲ ಅಂತನ. ಆದ್ರೆ ಅದಕ್ಕೆ ಇದು ರೈಟ್ ಟೈಮ್ ಅಲ್ಲ ಅಷ್ಟೇ.
ಆ ಕಾರಣಕ್ಕೆ ನಾನು ಏನು ಮಾಡದೆ ಸೈಲೆಂಟ್ ಆಗಿರೋದು. ನೀನು ಸ್ವಲ್ಪ ಸುಮ್ಮನೆ ಇರು, ಎಲ್ಲ ಸರಿ ಹೋಗುತ್ತೆ. ಓಕೆ ಬಟ್ ನಂಗೆ ಯಾಕೋ ಇದೆಲ್ಲ ಪ್ಲೀಸ್ ಬೇಬಿ, ಸ್ವಲ್ಪ ಅರ್ಥ ಮಾಡ್ಕೋ. ಈ ವಿಚಾರದಲ್ಲಿ ಅಡ್ವೈಸ್ ಮಾಡೋದಕ್ಕೆ ಬರಬೇಡ ನೀನು. ಅಂದ್ರೆ ನನ್ನ ವಿಷಯ ಎತ್ತಬಾರ್ದು, ನನ್ಗೆ ರೈಟ್ಸ್ ಇಲ್ಲ ಅಂತನಾ? ಹಾಗಲ್ಲ ಬೇಬಿ ನಾನು ಹೇಳಿದ್ದು. ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೋ. ಸಾರಿ ಇಫ್ ಐ ವಾಸ್ ರೂಡ್. ಇವಾಗ ಲಿವ್ ಇಟ್, ಬಿಡು ಅದನ್ನ. ನನ್ಗೆ ಏನೋ ಒಂದು ಮಾಡ್ತೀನಿ, ನಂಗೆ ಸ್ವಲ್ಪ ಟೈಮ್ ಕೊಡು. ಓಕೆನಾ? ನಾಟ್ ಓಕೆ. ಬೇಬಿ ಬೇಬಿ ನಿಂತ್ಕೋ. ಕರ್ಮ, ಏನ್ ಮಾಡಿ ಸಾಯ್ಲಿ ನಾನು. ಈ ಕಡೆ ಒಂದೇನೋ ಪ್ರಾಬ್ಲಮ್ ಆಗಿ ಅದನ್ನ ರಿಪೇರಿ ಮಾಡೋಷ್ಟೊತ್ತಿಗೆ ಇನ್ನೊಂದು ಪ್ರಾಬ್ಲಮ್. ಇದನ್ನ ನೋಡ್ಲಾ ಅದನ್ನ ನೋಡ್ಲಾ. ಅದಕ್ಕೆ ದೊಡ್ಡವ್ರು ಹೇಳೋದು, 2 ದೋಣಿ ಮೇಲೆ ಕಾಲಿಡ್ಬಾರ್ದು ಅಂತ. ದೋಣಿಗೂ ಒಳ್ಳೇದಲ್ಲ, ಕಾಲ್ಗೂ ಒಳ್ಳೇದಲ್ಲ. ಅದಕ್ಕೆ ಏನ್ ಮಾಡಿ ಸಾಯ್ಲಿ, ನನ್ನ ಕರ್ಮಕ್ಕೆ ಇಟ್ಟಾಗಿದೆಯಾ? ಒಂದು ಮೀಟಿಂಗ್ ಫಿಕ್ಸ್ ಆಗಿದೆ. ಸೊ 2-3 ದಿನ ಔಟ್ ಆಫ್ ಸ್ಟೇಷನ್. ಬೇಗ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ, ಒಂದು ವಿಷಯ ಹೇಳ್ಬೋದಾಗಿತ್ತಲ್ವಾ? ನಿನಗಷ್ಟೇ ಅಲ್ಲ ಮಹಿ, ನನಗೆ ಗೊತ್ತಾಗಿದೆ ಈಗ. ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ, ಸಡನ್ನಾಗಿ ಮೀಟಿಂಗ್ ಫಿಕ್ಸ್ ಆಯಿತು. ಬಿಸ್ನೆಸ್ ಮೀಟಿಂಗ್ ಅಂದರೆ ನಿಮಗೆ ಗೊತ್ತಲ್ವಾ, ಯಾವಾಗ ಎಲ್ಲಿಗೆ ಹೋಗ್ಬೇಕಾಗತ್ತೋ ಹೇಳೋದಕ್ಕಾಗಲ್ಲ. ಅದಕ್ಕೆ ಇನ್ಫಾರ್ಮ್ ಮಾಡೋದಕ್ಕಾಗಲಿಲ್ಲ. ವಾಟ್ ಎವರ್ ಜೀವ, ಒಂದು ಮಾತು ಹೇಳ್ಬೇಕಲ್ವಾ? ಅಲ್ಲ ಮಹಿ, ನನಗೆ ಈಗಲೇ ಗೊತ್ತಾಗಿತ್ತು ಲಾಸ್ಟ್ ಮೂಮೆಂಟಲ್ಲಿ. ಸೊ ಹೇಗೆ ಇನ್ಫಾರ್ಮ್ ಮಾಡೋದಕ್ಕಾಗತ್ತೆ ಹೇಳು? ನಿನಗೆ ಗೊತ್ತಾಗಿದ ತಕ್ಷಣ ನನಗೊಂದು ಮಾತು ಹೇಳ್ಬೇಕಲ್ವಾ? ಈಗ ನೀನು ಹೋಗ್ತಿರೋದನ್ನ ನೋಡಿ ನಾನು ಕೇಳಿದ್ದಕ್ಕೆ ನೀನು ಹೇಳ್ತಾ ಇದೆಯಾ, ಇಲ್ಲ ಅಂದಿದ್ರೆ ಹಾಗೆ ಹೋಗ್ತಾ ಇದ್ದೆ. ಆಮೇಲೆ ನಾನೇ ನಿನಗೆ ಕಾಲ್ ಮಾಡಬೇಕಾಗಿತ್ತು, ಎಲ್ಲಿದ್ಯಪ್ಪ, ಏನು ಮಾಡ್ತಿದ್ಯಾ ಅಂತ, ಅಲ್ವಾ? ಈಗೀಗ ನೀನು ಯಾರಿಗೂ ಏನು ಹೇಳಲ್ಲ ಕೇಳಲ್ಲ, ಬೆಳೆದ್ಬಿಟ್ಟಿದ್ದೀನಿ ಅಂತ ಅಲ್ವಾ? ಮಹಿ ಪ್ಲೀಸ್, ಯಾಕೆ ಏನೇನು ಹೇಳ್ತಿದ್ಯಾ? ಮೀಟಿಂಗ್ ಫಿಕ್ಸ್ ಆಯಿತು, ಹೋಗ್ತಿದ್ದೀನಿ ಅಷ್ಟೇ. ಅದಕ್ಕೆ ಇಷ್ಟೆಲ್ಲ ಮಾತಾಡೋ ಅಗತ್ಯ ಇದೆಯಾ? ಆದ್ರೂ ನೀನು ಚೇಂಜ್ ಆಗಿರೋದಂತೂ ನಿಜ ತಾನೆ? ಅಮ್ಮ, ಸಡನ್ನಾಗಿ ಮೀಟಿಂಗ್ ಫಿಕ್ಸ್ ಆಗಿದೆ, ಹೋಗ್ತಿದ್ದೀನಿ. ಅದಕ್ಕೆ ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಮಹಿ ಪ್ಲೀಸ್ ಅರ್ಥ ಮಾಡ್ಕೊ. ಅಪ್ಪ ಅಮ್ಮ, ಲೇಟ್ ಆಯಿತು, ಹೊರಡ್ತೀನಿ ನಾನು. ಸರಿ, ಬಾಯ್ ಮಹಿ. ರೀಚ್ ಆದ್ಮೇಲೆ ತಾವೇ ಕಾಲ್ ಮಾಡ್ತೀರಾ ಅಥವಾ ಅದನ್ನು ನಾನೇ ಮಾಡ್ಲಾ? ಸರಿ ಮಾಡ್ತೀನಿ. ಸರಿ ಬಾಯ್. ಏನ್ ಹೇಳ್ತಿದ್ಯಮ್ಮ? ಅಲ್ಲ, ಅವನಿಗೆ ಮಗು ಆಗಲ್ಲ ಅಂತ ಅವನೇ ಸುಳ್ಳು ಹೇಳಿದ್ನ? ಹಾಂ, ಭೂಮಿಕಾನ ಡಿಫೆಂಡ್ ಮಾಡೋದಕ್ಕೆ ಸುಳ್ಳು ಹೇಳ್ದ. ಹೂ ಕಣವಳಿಮಯ್ಯ, ತಾನೆಂತ ಮರ್ಯಾದಾ ಪುರುಷೋತ್ತಮ, ತಾನೆಂತ ಆದರ್ಶ ಗಂಡ ಅಂತ ತೋರ್ಸ್ಕೊಳಕ್ ಹೋಗಿದ್ದಾನೆ. ಹೀರೋ ಆಗಕ್ ಹೋಗಿದಾನಪ್ಪ. ಅವನ್ ಧೈರ್ಯಕ್ಕೆ ಮೆಚ್ಚಲೇಬೇಕು ಕಣಯ್ಯ. ಯಾವ ಗಂಡಸು ಕೂಡ ಇಂಥ ಹುಡುಕನ್ನ ಸಾರ್ವತ್ರಿಕವಾಗಿ ಹೇಳ್ಕೊಳ್ಳಲ್ಲ, ಎಲ್ಲ ಹೆಂಗಸ್ರ ಮೇಲೆ ಹಾಕ್ತಾರೆ. ಅಂಥದ್ರಲ್ಲಿ ಸಮಸ್ಯೆ ಇರೋದೇ ನನ್ನಲ್ಲಿ, ಕೊರತೆ ಇರೋದೇ ನನ್ನಲ್ಲಿ ಅಂತ ಹೇಳ್ಕೊಂಡಿದ್ದಾನಂದ್ರೆ ಖಂಡಿತವಾಗ್ಲೂ ಮೆಚ್ಕೋಬೇಕಣಯ್ಯ ಅವನ್ನ. ಶಾಬಾಷ್ ಗೌತಮ್. ಏನ್ ಮಾಮ್ಸ್ ಇದು, ಈ ಲೆವೆಲ್ಗೆ ಟ್ವಿಸ್ಟ್ ಕೊಡೋದು? ಈ ತರ ಎಲ್ಲ ಹೇಳ್ಕೊಳ್ಳೋದಿಕ್ಕೆ ಭಯಂಕರ ಮೀಟರ್ ಬೇಕು. ಅಣ್ಣ ಗ್ರೇಟ್. ಅವನು ಎಲ್ಲ ವಿಷಯದಲ್ಲೇ ಗ್ರೇಟ್ ಕಣೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.